ಮುಂದೆ ಬರೋ ಅಧಿಕಾರಿ ಮತ್ತು ಹುದ್ದೆಗಳ ಬಗ್ಗೆ ಪ್ರಶ್ನೆ ಬರುತ್ತೆ. ಈಗ ಜಿ. ಸತ್ಯವತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ, ಕೆ. ಬಿ. ಶಿವಕುಮಾರ್ ಆರೋಗ್ಯ ಇಲಾಖೆ ಆಯುಕ್ತ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಯುಕ್ತ ಹೆಚ್ಚುವರಿ, ಡಾ. ವಿ. ರಾಮಪ್ರಸಾದ್ ಮನೋಹರ್ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ, ಎಸ್. ರಮೇಶ್ ತೋಟಗಾರಿಕೆ ಇಲಾಖೆ ನಿರ್ದೇಶಕ, ಎಂ. ಆರ್. ರವಿಕುಮಾರ್ ಕಬ್ಬು ಅಭಿವೃದ್ಧಿ ಆಯುಕ್ತ ಹಾಗೂ ಸಕ್ಕರೆ ನಿರ್ದೇಶಕ, ಎಂ. ಎಸ್. ಅರ್ಚನಾ ಬಿಬಿಎಂಪಿ ವಲಯ ಆಯುಕ್ತರು ಪಶ್ಚಿಮ, ನವೀನ್ ಕುಮಾರ್ ರಾಜು ರಾಜ್ಯ ಖನಿಜಗಳ ನಿಗಮದ ಕಾರ್ಯಕಾರಿ ನಿರ್ದೇಶಕ, ಗರಿಮಾ ಪಾನ್ವಾರ್ ಆರೋಗ್ಯ ಇಲಾಖೆಯ ಹೆಲ್ತ್ ನಿರ್ದೇಶಕಿ, ಭುವನೇಶ್ ದೇವಿದಾಸ್ ಪಾಟೀಲ್ ಕೋಲಾರ ಜಿಲ್ಲಾ ಪಂಚಾಯತ್ ಸಿಇಒ, ಬಿ. ಸದಾಶಿವಪ್ರಭು ಬಿಎಂಟಿಸಿ ನಿರ್ದೇಶಕ ಭದ್ರತೆ ಮತ್ತು ಜಾಗೃತ, ಲವೀಶ್ ಓರ್ಡಿಯಾ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ, ಡಾ. ಬಿ. ಸಿ. ಸತೀಶ್ ವಿಶೇಷ ಆಯುಕ್ತ ಬಿಬಿಎಂಪಿ ಬೆಂಗಳೂರು, ಎಚ್. ಬಸವರಾಜೇಂದ್ರ ನಿರ್ದೇಶಕ ತೋಟಗಾರಿಕೆ ಇಲಾಖೆ, ಕೆ. ಎಸ್. ಲತಾಕುಮಾರಿ ಸಿಇಒ ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರ ಜಿಲ್ಲೆ, ಪಿ. ಎಸ್. ಕಾಂತರಾಜು ಕಾರ್ಯನಿರ್ವಾಹಕ ನಿರ್ದೇಶಕ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸೊಸೈಟಿ ಕ್ರೇಸ್ ಬೆಂಗಳೂರು, ಖುಷ್ಬೂ ಜಿ. ಚೌಧರಿ ವ್ಯವಸ್ಥಾಪಕ ನಿರ್ದೇಶಕಿ ಕೆಎಸ್ಐಐಡಿಸಿ ಬೆಂಗಳೂರು, ಎಸ್. ಬಿ. ಶೆಟ್ಟಣ್ಣವರ್ ಕಾರ್ಯದರ್ಶಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು, ಡಾ. ಎಂ. ವಿ. ವೆಂಕಟೇಶ್ ಆಯುಕ್ತ ಹಿಂದೂ ಧಾರ್ಮಿಕ ಮತ್ತು ಧರ್ಮರಾಯ ಟ್ರಸ್ಟ್ ಬೆಂಗಳೂರು. ಈ ಅಧಿಕಾರಿಗಳಲ್ಲಿ ಒಬ್ಬರ ಬಗ್ಗೆ ಆದ್ರೂ ಬರುತ್ತೆ.